ಮುಂದಿನ ರಾಶಿ ಸಿಂಹ ರಾಶಿಗೆ ಬಂದ್ರೆ ಯುಗಾದಿಯ ವರ್ಷ ಫಲ ಹೇಗಿದೆ ಸಿಂಹರಾಶಿಯವರಿಗೆ? ಈಗ ನೋಡಿ 11ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರುವಂತಹ ಗುರು ಎಲ್ಲ ಬಯಸಿದ್ದೆಲ್ಲ ಕೊಟ್ಟಿದ್ದಾನೆ. ಓಕೆ, ಈ ವರ್ಷ ಬಯಸಿದ್ದೆಲ್ಲ ನಿಮಗೆ ಸಿಕ್ಕಿದೆ. ಸೊ ಪಂಚಮ ಸ್ಥಾನವನ್ನು ನೋಡ್ತಾ ಇದ್ದ ಸಂತಾನಾಕಾಂಕ್ಷಿಗಳಿಗೆ, ಸಿಂಹ ರಾಶಿಯವರಾಗಿದ್ದು ಸಿಂಹ ಲಗ್ನದವರಾಗಿದ್ರೆ ಸಂತಾನಾಕಾಂಕ್ಷಿಗಳಿಗೆ ಸಂತಾನ ಆಯಿತು, ಧನಾಗಮ ಹೆಚ್ಚಾಯಿತು, ಸಂಬಳ ಜಾಸ್ತಿ ಆಗಿರುತ್ತೆ, ಎಲ್ಲ ನಡೆದಿರುತ್ತೆ. ಆದರೆ ಮುಂದಿನ ವರ್ಷ ಏನು ಕಮಿಂಗ್ ಇಯರ್ ಏನಿದೆ ಅದು ಸ್ವಲ್ಪ ನಿಮಗೆ ತೊಂದರೆ ಆಗೋದಕ್ಕೆ ಅವಕಾಶ ಇರುತ್ತೆ. ಯಾಕೆಂದ್ರೆ 12ಕ್ಕೆ ಮೂವ್ ಆಗ್ತಾನೆ ಗುರು. ಸೊ 12 ಅಂದ್ರೆ ಲಾಸಸ್. ಸೊ ಹಂಗಾಗಿ ಬಿಸ್ನೆಸ್ ಮೆನ್ಗಳು ತುಂಬಾ ಕೇರ್ಫುಲ್ ಆಗಿರಿ. ನೀವೇನಾದ್ರೂ ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಇದು ಮಾಡಿದ್ರೆ ನಮಗೆ ವರ್ಕೌಟ್ ಆಗುತ್ತಾ ಇಲ್ವಾ, ಯಾರ್ದೋ ಮಾತು ಕಟ್ಕೊಂಡು ನೀವು ಇನ್ವೆಸ್ಟ್ಮೆಂಟ್ಗಳನ್ನ ಮಾಡೋದು ಆದಷ್ಟು ಅವಾಯ್ಡ್ ಮಾಡೋದು ತುಂಬಾ ಮುಖ್ಯ ಆಗುತ್ತೆ ಸಿಂಹ ರಾಶಿಯವರಿಗೆ. ಇಲ್ಲಿ ಹಣಕಾಸಿನ ವಿಚಾರದಲ್ಲಿ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಇನ್ನು ಕೇತು ರಾಶಿಯಲ್ಲೇ ಇದ್ದಾನೆ, ಅವನು ಕೂಡ ತೊಂದರೆ ಕೊಡುವಂತ ಸ್ಥಿತಿಯಲ್ಲಿದ್ದಾನೆ. ರಾಂಗ್ ಡಿಸಿಷನ್ಗಳನ್ನ ತಗೊಳ್ಳೋದಕ್ಕೆ ಮದುವೆ ವಿಚಾರದಲ್ಲಿ ಕೆಲವು ಸರಿ ಅವಕಾಶ ಇರುತ್ತೆ. ರಾಂಗ್ ಡಿಸಿಷನ್ಸ್ ಗಳನ್ನ ತಗೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಇದಿಷ್ಟು ಹೇಳ್ಬಹುದು ನೋಡಿ ಸಿಂಹ ರಾಶಿಯವರು ಒಟ್ಟಲ್ಲಿ ಹುಷಾರಾಗಿರ್ಬೇಕಾಗತ್ತೆ ಈ ವರ್ಷ. ಹೌದು, ಈ ವರ್ಷ ತುಂಬಾ ಕೇರ್ಫುಲ್ ಆಗಿ. ಜೂನ್ ನಂತರ ಅಂತೂ 12ಕ್ಕೆ ಬಂದ್ಬಿಡ್ತಾನೆ. ಸೊ ಆವಾಗ ಸ್ವಲ್ಪ ಹೆಚ್ಚು ಹಣ ವ್ಯಯ ಆಗೋದಕ್ಕೆ ಅವಕಾಶ ಇರುತ್ತೆ. ಇದಕ್ಕೆ ಪರಿಹಾರ ಏನು ಅಂತ ಕೇಳಿದ್ರೆ ಫಾರಿನ್ ಮನಿ ಯಾವ್ದಾದ್ರು ಬಂದ್ರೆ ಉಳ್ಕೊಳ್ಳುತ್ತೆ ನೋಡಿ. ಯಾಕೆಂದ್ರೆ 12ನೇ ಮನೇಲಿ ಇರ್ತಾನೆ ಗುರು. ಸೊ ಫಾರಿನ್ ಇನ್ಕಮ್ ಜನರೇಟ್ ಆಗೋದಕ್ಕೆ ಅವಕಾಶ ಇರುತ್ತೆ. ಓಕೆ ಓಕೆ, ಇನ್ನು ಅವರ ಆದಾಯ ವ್ಯಯಕ್ಕೆ ಬರೋದಾದ್ರೆ ಹೇಗಿರುತ್ತೆ? ಸಿಂಹರಾಶಿಯವರಿಗೆ ಆದಾಯ 5, ವ್ಯಯ 5, ಆರೋಗ್ಯ 1, ಅನಾರೋಗ್ಯ 1, ರಾಜಪೂಜಾ 4, ರಾಜಕೋಪ 2, ಸುಖ 6, ದುಃಖ 3 ಅಂತ ಹೇಳ್ಬೋದು. ಸೊ ಇವರು ಆರೋಗ್ಯದ ವಿಚಾರದಲ್ಲಿ ಕೇರ್ಫುಲ್ ಆಗಿರ್ಬೇಕಾಗತ್ತೆ ಸಿಂಹರಾಶಿಯವರು. ಇನ್ನು ಪರಿಹಾರ ಏನು ಮಾಡಬೇಕು ಸಿಂಹರಾಶಿಯವರು? ಯಾವುದಾದ್ರೂ ಗುರುಗಳ ಆರಾಧನೆ, ನೀವು ನಂಬುವಂತಹ ಗುರುಗಳ ಆರಾಧನೆಯನ್ನ ಜೂನ್ ನಂತರ ಮಾಡ್ಬೇಕಾಗತ್ತೆ. ದತ್ತಾತ್ರೇಯರು ಇರ್ಬೋದು, ರಾಘವೇಂದ್ರ ಸ್ವಾಮಿ ಇರ್ಬೋದು, ಸಾಯಿಬಾಬಾ ಇರ್ಬೋದು. ಸಿಂಹರಾಶಿಯವರಾಗಿದ್ರೆ ಗುರುವಾರ ಒಂದು ಸಣ್ಣದಾಗಿ ಒಂದು ಫಾಸ್ಟಿಂಗ್ ಮಾಡಿ, ನಿಮ್ ಕೈಲಿ ಆಗುತ್ತೆ ಅಂತ ಫಾಸ್ಟಿಂಗ್ ಮಾಡಿ. ಒಂದು ಹೊತ್ತು ಅಥವಾ ಸಿಕ್ಕಿದ್ದು ಹೊರಗಡೆ ನಾನ್ ವೆಜ್ ತಿಂದೆ, ಅದು ಇದು ತಿಂದೆ, ಹೊರಗಡೆ ಐಟಮ್ಸ್ ತಿಂದೆ, ಅದಲ್ಲದೆ ಮನೆಯಲ್ಲಿ ಹೋಮ್ ಮೇಡ್ ಫುಡ್ನ ತಗೊಳ್ಳಿ. ಅಥವಾ ಅದರಲ್ಲೂ ಈ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಎಲ್ಲ ಇದ್ದವರಿಗೆ ತುಂಬಾ ಪ್ರಾಬ್ಲಮ್ ಆಗೋದಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಕೇರ್ಫುಲ್ ಆಗಿ ಆರೋಗ್ಯದ ವಿಚಾರದಲ್ಲಿ ಇರಬೇಕು. ಅದರ ಜೊತೆ ಗುರುಗಳ ಆರಾಧನೆ, ಯಾವುದಾದ್ರೂ ಗುರುಗಳ ಆರಾಧನೆಯನ್ನ ಮಾಡ್ಕೊಳ್ಬಹುದು. ಅದರ ಜೊತೆಗೆ ಆರೋಗ್ಯಕ್ಕೆ ಸಂಬಂಧಿಸಿದ ಹಾಗೆ ನಾನು ಗ್ರೀನ್ ಅವೆಂಚೂರಿಯನ್ ಅನ್ನುವಂಥ ಒಂದು ಬ್ರೇಸ್ಲೆಟ್ ನ ಪ್ರೆಸೆಂಟ್ ಮಾಡ್ತೀನಿ. ಸೊ ಆ ಗ್ರೀನ್ ಅವೆಂಚೂರಿಯನ್ ಹಾಕೋದ್ರಿಂದ ಕೂಡ ಆರೋಗ್ಯ ಸುಧಾರಣೆ ಆಗ್ತದೆ ಅಂತ.